ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಪ್ರಿಯರಾದ ದೇವ್ರ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ದೇವ್ರ ಮಕ್ಕಳೇ, ಒಂದು ನಾಣ್ಣುಡಿ, ಜೀವನದಲ್ಲಿ ತಂದೆಯ ಕೈ ಹಿಡಿದರೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಕಾಲು ಕೂಡ ಹಿಡಿಯುವ ಸಂದರ್ಭ ಬರುವುದಿಲ್ಲ. ಹಾಗಾದ್ರೆ ಈ ನಾಣ್ಣುಡಿಯ ಪ್ರಕಾರವಾಗಿ ನಾವು ನಮ್ಮ ಜೀವಿತದಲ್ಲಿ ತಂದೆಯನ್ನ ಕೈ ಹಿಡಿದು ನಡೆಯುವ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರ ಕಾಲಿಡಿಯುವ ಸ್ಥಿತಿ ಬರುವುದಿಲ್ಲ ಎಂಬಂತ ಮಾತಿನ ಪ್ರಕಾರವಾಗಿ ನಾವು ನೋಡುವುದಾದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿರ್ತದೆ. ಅಬ್ರಾಮನು ದೇವರ ಮಾತನ್ನ ಆಧಾರ ಮಾಡಿಕೊಂಡು, ದೇವರ ನುಡಿಗಳನ್ನ ಆಧಾರವಾಗಿಟ್ಟುಕೊಂಡು ದೇವರ ಮಾರ್ಗದಲ್ಲಿ ಆತನನ್ನ ಕೈ ಹಿಡಿದುಕೊಂಡವನಾಗಿ ಯಥಾರ್ಥವಾಗಿ ನಡೆದನು. ಆತನ ಜೀವಿತದಲ್ಲಿ ಆತನು ಎಂಥ ಸ್ಥಳಕ್ಕೆ ಹೋದರೂ, ಎಂಥ ಸಂದರ್ಭದಲ್ಲಿ ಸಿಲುಕಿಕೊಂಡರೂ ಕೂಡ ದೇವರ ಆತನನ್ನ ಕೈ ಬಿಡದೆ ಅದ್ಭುತವಾದ ರೀತಿಯಲ್ಲಿ ಆತನನ್ನು ನಡೆಸಿದರು. ಅನೇಕ ವಿರೋಧದ ಸ್ಥಳಗಳು, ಕಷ್ಟಕರವಾದ ಸ್ಥಳಗಳು, ಸಮಸ್ಯೆಗಳ ಸ್ಥಳಗಳು ಬಂದಾಗಲೂ ಕೂಡ ದೇವರ ಕೃಪಾಸ್ತ ಆತನನ್ನ ಹಿಡಿದುಕೊಂಡು ನಡೆಸಿ 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 ಕೊನೆಯದಾಗಿ ಆದಿಕಾಂಡ 11ನೇ ಅಧ್ಯಾಯ ನಮಗೆ ಸ್ಪಷ್ಟವಾಗಿರ್ತದೆ. ದೇವರು ಆತನನ್ನ, ನಿನ್ನನ್ನ ಅಬ್ರಹಾಮ ಎಂಬುದಾಗಿ ಕರೆಯಲ್ಪಡುತ್ತೀಯ, ಯಾಕಂದ್ರೆ ನೀನು ಅನೇಕ ಜನಾಂಗಗಳಿಗೆ ತಂದೆಯಾಗಿ, ಮೂಲ ಪಿತೃವಾಗಿ ನಾನು ನಿನ್ನನ್ನು ಮಾರ್ಪಡಿಸಿದ್ದೇನೆ ಎಂಬುದಾಗಿ ಆದಿಕಾಂಡ 11ನೇ ಅಧ್ಯಾಯ 5ನೇ ವಾಕ್ಯ ಸ್ಪಷ್ಟವಾಗಿರ್ತದೆ. ಇವತ್ತು ಎಲ್ಲಾ ಜನಾಂಗಗಳಿಗೆ ನಂಬಿಕೆಯ ತಂದೆ ಎಂಬುದಾಗಿ ಅಬ್ರಾಹ್ಮನು ಕರೆಸಿಕೊಳ್ಳುವುದಕ್ಕೆ ಕಾರಣ ದೇವರ ಕರ ಹಿಡಿದು ಆತನ ಜೀವಮಾನವೆಲ್ಲ ನಡೆದನು. ದೇವರ ಮಾರ್ಗದಲ್ಲಿ ದೇವರನ್ನ ನಂಬಿ ನಡೆದನು. ಅದಕ್ಕೋಸ್ಕರವಾಗಿ ಇವತ್ತು ದೇವರ ಮಕ್ಕಳಾಗಿರುವ ನಾವು ಕೂಡ ನಮ್ಮ ಜೀವಮಾನವೆಲ್ಲ ಆ ಒಳ್ಳೆಯ ತಂದೆಯಾಗಿರುವ ನಮ್ಮ ಯೇಸು ಕ್ರಿಸ್ತನ ಕರೆ ಹಿಡಿದು ನಡೆಯೋಣ. ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಳ್ಳೆಯ ಪರಲೋಕದ ತಂದೆ ಎನ್ನುವಂತ ಹಾಡನ್ನ ಒಂದು ಸಣ್ಣ ಪಲ್ಲವಿ ನಾಡಿ ದೇವರು ನಾವನ್ನು ಮಹಿಮೆಪಡಿಸೋಣ. ಒಳ್ಳೆಯ ಪರಲೋಕ ತಂದೆ, ನನ್ನ ಸೃಷ್ಟಿಸಿದೆ ರಮ್ಯವಾಗಿ, ನಾನು ಹಾಡುವೆನು ಕುಣಿದಾಡುವೆನು ನನ್ನ ಸೃಷ್ಟಿಕರ್ತನ ಮಹಿಮೆಗಾಗಿ. ನಾನು ಹಾಡುವೆನು ಕುಣಿದಾಡುವೆನು ನನ್ನ ಸೃಷ್ಟಿಕರ್ತನ ಮಹಿಮೆಗಾಗಿ. ಹಾಲೆಲೂಯಾ 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 ಹಾಲೆಲೂಯಾ. God bless you. Have a nice day. Bye bye.